ಈಗ ಎಷ್ಟು ತಿಂಗಳಿಂದ ನಿಮ್ಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ? 3 ತಿಂಗಳಿಂದ ಬಂದಿಲ್ಲ ಸರ್. 3-4 ತಿಂಗಳಾತ್ರಿ ಈಗ. ಒಟ್ಟ ಗೃಹಲಕ್ಷ್ಮಿ ಹಣ ಬಂದಿಲ್ರಿ. ಹೌದಾ? ಹಾಂ ರೀ. ಮತ್ತೆಲ್ಲ ಹಾಕಿ ಅಂತ ಹೇಳ್ತಾರಲ್ಲ ಗೌರ್ಮೆಂಟ್? ಇಲ್ಲ ಸರ್ ಬಂದಿಲ್ಲ. ಅವು ಬಂದ್ರೆ ಇಮಿಡಿಯೇಟ್ಲಿ ಎಂಟ್ರಿ ತೋರಿಸ್ತಾವ್ರಿ, ಮೆಸೇಜ್ ಬರ್ತಾವ. ಒಟ್ಟ ಬಂದಿಲ್ರಿ. ಹಾಂ ಬಂದಿಲ್ರಿ. ಮಿನಿಮಮ್ 3 ತಿಂಗಳದಂತರೂ ಬಂದೇ ಇಲ್ಲ ನೋಡ್ರಿ. ಹೌದಾ? ಹಾಂ ರೀ. ಆಗ್ತಾ ಇಲ್ಲ, ಸಮಸ್ಯೆ ಆಗ್ತದೆ ಅನಿಸ್ತಿಲ್ಲ? ಹಾಂ ಸರ್, ಇಷ್ಟು ದಿವಸ ಹಾಕಿದ್ರಿ ಸರ್. ಸ್ವಲ್ಪ ಏನೋ ನಮಗೆ ಹೆಣ್ಮಕ್ಳಿಗೆ ನಮ್ಮ ಒಳಗಡೆ ಪ್ರಾಬ್ಲಮ್ ಸಾಲ್ವ್ ಹಾಕಿದ್ದೀವಿ ರೀ. ಈಗ ಒಮ್ಮಕ್ಳು ನಿಂತು ಅಲ್ರಿ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತ್ರಿ. 3 ತಿಂಗಳಾತ್ರಿ. ಒಟ್ಟ ಬಂದಿಲ್ರಿ. ಈಗ ಮಕ್ಳು ಇರ್ತಾವ್ರಿ, ಸ್ವಲ್ಪ ಅವ್ರು ಏನು ಕೇಳಿದ ತಕ್ಷಣ ಕೊಡಿಸೋದು ಅದೆಲ್ಲ ಅದ್ರೊಳಗೆ ಮಾಡಿದ್ದೀವಿ ರೀ ಸರ. ಆದ್ರೆ ಈಗ ಒಮ್ಮಕ್ಳೆ ನಿಲ್ತಲ್ಲ, ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗೈತ್ರಿ. ನಿಮ್ಗೆ ಗಟ್ಟ ಬಂದಿಲ್ಲ? ನಿಮ್ಮ ಏರಿಯಾದಾಗ ಯಾರಿಗೆ ಬಂದಿಲ್ಲ? ಇಲ್ಲ, ನಮ್ಗೆ ಅಷ್ಟ ಅಂದ್ರೆ ನಮ್ಮ ಏರಿಯಾದಾಗ ಭಾಳ ಮಂದಿ ಬಂದಿಲ್ಲ ಸರ. ಯಾರಿಗೋ 100ದಾಗ ಒಬ್ರಿಗೆ ಬಂದೈತಿ ಅಂತ ಹೇಳ್ತಾರ್ರಿ, ಉಳ್ದವ್ರಿಗಿಲ್ಲ. ಇಲ್ಲ ಇಲ್ಲ ರೀ. ತಿಂಗಳ ಕರೆಕ್ಟ್ ಹಾಕ್ಬೇಕಲ್ಲ? ಹಾಂ, ತಿಂಗಳ ಕರೆಕ್ಟ್ ಹಾಕ್ಬೇಕ್ರಿ. ಅವರು ಹಾಕಿಲ್ಲ. ಆದ್ರೆ ಹೇಳ್ಬಿಟ್ರು ಹಾಕ್ತೇವೆ ಅಂತ ಹೇಳಿದ್ರಿ, ಈಗ ಹಾಕಿಲ್ಲ ಸರ. ನಿಮ್ಮ ಹೆಸರಮ್ಮ? ಅನ್ನಪೂರ್ಣ ಅಂತಾರೆ. ನಮ್ದು ಒಟ್ಟು ಬಂದಿಲ್ಲ ರೀ. ಯಾವಾಗ ಚಾಲು ಮಾಡ್ಯಾರ ನೋಡ್ರಿ ಹಾಕೋದು ಗೃಹಲಕ್ಷ್ಮಿ, ಅವಾಗಿನ ಒಟ್ಟು ಬಂದೇ ಇಲ್ಲ ರೀ. ನಮ್ದು ಮಾಡ್ಸೀವ್ರಿ, ಎಲ್ಲ ಮಾಡ್ಸೀವಿ. ಅನ್ಸಿಬಿಟ್ಟು ಧಾರವಾಡಕ್ಕೆ ಹೋಗ್ಬಂದ್ವಿ, ಎಲ್ಲ ಹೋಗ್ಬಂದ್ರಿ. ಒಟ್ಟು ಬಂದೇ ಇಲ್ಲ ರೀ ನಮ್ದು. ಅಕ್ಕಿದೊಂದು ಬಂತ್ರಿ ಒಂದ್ಸಲ, ಮತ್ತು ಅಕ್ಕಿದು ಇಲ್ರಿ ಈಗ. ಒಟ್ಟು ಗೃಹಲಕ್ಷ್ಮಿ ಯಾವಾಗ ಚಾಲು ಮಾಡ್ಯಾರ ನೋಡ್ರಿ, ಆ ಒಂದ್ಸಲನೂ ಬಂದಿಲ್ಲ ರೀ ನಂದು. ಆಫೀಸರ್ ಹೇಳತ್ತ ಬರ್ತಿತ್ತು ತೋಳ್ರಿ ಅಂತ ಹೇಳ್ತಾರೆ. ಒಟ್ಟು ಅವ್ರು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತಾರೆ. ಒಟ್ಟು ಬರ್ತಾ ಇಲ್ರಿ ನಮ್ದು. ನಾವು ಬಡವ್ರಿ, ನಾವು ದುಡ್ಕೊ ತಿನ್ನೋರು. ನಾವು ಒಟ್ಟು ಬರ್ತಾ ಇಲ್ರಿ ನಮ್ಗೆ. ಹಾಕಿ ಚಲೋ ಹಾಕಿದ್ರಿ, ಏನು ಮಾಡ್ಬೇಕ್ರಿ? ನಮಗೆ ಮೊಮ್ಮಕ್ಳು ಅದಾವೆ, ಎಲ್ಲ ಅದಾವ್ರಿ, ಸಣ್ಣ ಸಣ್ಣ ಹುಡುಗರೆಲ್ಲ ಅದಾವ್ರಿ ಮನ್ಯಾಗ. ನನ್ನ ಹೆಸರು ಶಾಂತ. 3 ತಿಂಗಳಾಯ್ತು ನೋಡ್ರಿ ಸರ್, ಬಂದಿಲ್ಲ. ಕರೆಕ್ಟ್ ಮೊದ್ಲು ಹಾಕಿ ಕರೆಕ್ಟ್ ಹಾಕ್ಯಾರ್ರಿ. ಈಗ 3 ತಿಂಗಳಾಯ್ತು ರೀ, ಒಟ್ಟು 5 ಪೈಸಾನೂ ಇಲ್ಲ ರೀ. ಅದ್ರ ಮೇಲೆ ಜೀವನ ಮಾಡಿದ್ರು. ನಮ್ಮ ಮನೆಯವ್ರಿಗೆಲ್ಲ ಪ್ರಾಬ್ಲಮ್ ಆಗತ್ತೈತ್ರಿ. ನಮಗೆ ಮಕ್ಳು ಕಲಿಯೋರು ಅದಾರ ರೀ. ಬಿ ಇಂಜಿನಿಯರಿಂಗ್ ಮಾಡತ್ತಂದ್ರಿ ಮಗ. ಈಕಿ ಮಗಳ ಫಸ್ಟ್ ಇಯರ್ ಅದಾರ ರೀ, ಕಾಮರ್ಸ್. ಓದ್ಸಾ ತೊಂದರೆ ಆಗತ್ತೈತ್ರಿ. ಈಗ ಸ್ವಲ್ಪ ಎದಕ್ಕೆ ಆಗ್ತಿತ್ತಲ್ರಿ, ಮನೆ ಖರ್ಚಿಗೆ ಅದ ಸರ್. ಟೇಲರಿಂಗ್ ಮಾಡ್ತೇನೆ ರೀ ನಾನು, ಅದ್ರ ಮೇಲೆ ಜೀವನ ಮಾಡತ್ತೇವೆ ರೀ. ಇಲ್ಲ, 3 ತಿಂಗಳಾತ್ರಿ ಸರ್. ನಡು 1 ತಿಂಗಳ ಗ್ಯಾಪು, ನಡುನು ಗ್ಯಾಪ ಮಾಡ್ಯಾರ್ರಿ. ಒಂದು 18 ತಿಂಗಳ ಕರೆಕ್ಟ್ ಹಾಕ್ಯಾರ ನೋಡ್ರಿ. 19ನೇ ತಿಂಗಳಿಂದ ಕರೆಕ್ಟ್ ಹಾಕಿಲ್ರಿ. ಮತ್ತು ನಡು ಒಂದು ತಿಂಗಳ ಗ್ಯಾಪ್ ಮಾಡೋದು, 1 ತಿಂಗಳ ಹಾಕೋದು ಮಾಡತ್ತಾರ್ರಿ. ಈಗಂತ 3 ತಿಂಗಳ ಏನೂ ಇಲ್ಲ ನೋಡ್ರಿ ಸರ್, ಬರ್ತಾ ಇಲ್ಲ ರೀ. ಸಮಸ್ಯೆ ಆಗ್ತೈತ್ರಿ ಸರ್. ಅದಕ್ಕೆ ಅಲ್ಲಿ ಪಾಳೆ ಬಿಟ್ಟು ಎಲ್ಲಿ ಬರೋದಂತ ಸುಮ್ಮನೆ ನಿಂತಿದ್ದಾರೆ ಸರ್. ಅನುಕೂಲ ಆಗ್ತೈತ್ರಿ. ಮತ್ತು ಮಕ್ಕಳಿಗೆ ಕಲ್ಸೋದು, ನಮ್ಮ ಮನೆಯವ್ರು ಮತ್ತು ದುಡಿಯೋರು ಯಾರಿಲ್ರಿ. ಕಲ್ತ ಮೇಲೆ ದುಡಿದಲ್ರಿ ಮಗ. ಎಷ್ಟು ಎದಕ್ಕಾರ ಆಗ್ತದಲ್ರಿ ಸರ್. ಇದು ರೇಷನ್ ಅಂದರಿ, ಮತ್ತು ರೇಷನ್ ಮೇಲೆ ಹೆಂಗೆ ಜೀವನ ಮಾಡೋದ್ರಿ ನಾವು? ಎದಕ್ಕಾರ ಯೂಸ್ ಆಗ್ತೈತೆ ಅಂತ ಏನಾರ ಕಿರಾಣಿ ಪ್ರಾಣಿಗಾರ ಆಗ್ತದಲ್ರಿ ಸರ್. ಅದಕ್ಕೆ ರೀ ನೋಡ್ರಿ, ಸ್ವಲ್ಪ ಹಾಕಿದ್ರೆ ಚಲೋ ಆಗೈತಿ. ಒಳ್ಳೇದಾಗ್ತೈತಿ ನೋಡ್ರಿ ಸರ್. ಆಯ್ತು.